ಶ್ರಾವಣಿ ರೂಮಲ್ಲಿಲ್ಲ, ಆದ್ರೂ ಬೆಳಗ್ಗೆಯಿಂದ ರೂಮಲ್ಲಿದ್ದೀನಿ ಅಂತ ಪ್ರೂವ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾಳೆ. ಸುಬ್ಬು ಮಧ್ಯಾಹ್ನದಿಂದನೇ ಕಾಣಿಸ್ತಾ ಇಲ್ಲ, ಯಾವತ್ತೂ ಹೀಗೆ ಮಾಡಿದವನಲ್ಲ. ಬೇಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚ ಗೊತ್ತಾಗಲ್ಲ ಅಂತ ಅನ್ಕೊಳ್ತಲ್ಲ, ಹಾಗೆ ಇವಳು ನನ್ನ ರೂಮಲ್ಲಿದ್ದೀನಿ ಅಂತ ತೋರಿಸ್ತಿದ್ದಾಳೆ. ಹಾಗಾದ್ರೆ ಅಲ್ಲಿಗೆ ಬಂದಿದ್ದು ಸುಬ್ಬು ಮತ್ತೆ ಶ್ರಾವಣಿನ. ಬಂದಿದ್ರೆ ಖಂಡಿತ ಸುಬ್ಬು ಬೈಕಲ್ಲೇ ಬಂದಿರಬೇಕು. ಹಾಗಾದ್ರೆ ಸುಬ್ಬು ಬೈಕಲ್ಲಿ ಆಂಜನೇಯನ್ ಸ್ಟಿಕ್ಕರ್ ಇದೆಯಾ? ನಿಮಗೆ ಡೀಟೇಲ್ಸ್ ಎಲ್ಲ ಕಳಿಸಿದ್ದೀನಿ. ಇಲ್ಲ, ಸುಬ್ಬು ಇನ್ನೇನು ಹೊರಡ್ತಾನೆ. ಓಕೆ ಓಕೆ. ನನಗೇನು ಗೊತ್ತಿಲ್ಲ, ಕಾಲ್ ಮಾಡಿ ಕರ್ಸ್ಬೇಕಂದ್ರೆ ಕರ್ಸ್ಬೇಕು. ಪಿಂಕಿ ಏನಾಯ್ತು? ಯಾರನ್ನ ಕಾಲ್ ಮಾಡಿ ಕರ್ಸ್ಬೇಕಂತೆ? ಇನ್ಯಾರ್ಗಮ್ಮ, ನಿನ್ ಫ್ರೆಂಡ್ ಇದ್ದಾಳಲ್ಲ, ಅದೇ ಆ ಶ್ರೀವಲ್ಲಿ, ಅವಳಿಗೆನೆ. ನನ್ನ ಫ್ರೆಂಡ್ ಅಂತ ಯಾಕೆ ಹೇಳ್ತೀರಾ? ಅವಳೇ ನನ್ನ ಫ್ರೆಂಡ್ ಅಲ್ಲ. ಓ ಹೌದಾ? ಹಾಗಿದ್ರೆ ಸುಬ್ಬು ಫ್ರೆಂಡ್ ತಾನೆ? ಬಿಡು, ನಾನು ಸುಬ್ಬುಗೆ ಕಾಲ್ ಮಾಡಕ್ ಹೇಳ್ತೀನಿ. ಸುಬ್ಬುಗೆ ಹೇಳ್ತೀರಾ? ಬೇಡ 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 ಚಿಕ್ಕಮ್ಮ, ನಾನೇ ಕಾಲ್ ಮಾಡ್ತೀನಿ. ಆದ್ರೆ ಯಾಕೆ ಕಾಲ್ ಮಾಡ್ಬೇಕೇನ್ ವಿಷಯ? ಪಿಂಕಿ ಸ್ಕೂಲಲ್ಲಿ ಆನ್ಯುವಲ್ ಡೇ ಫಂಕ್ಷನ್ ಇದೆಯಂತೆ, ಅವಳು ಡಾನ್ಸ್ ಕಲ್ತ್ಕೋಬೇಕು. ನಾವು ಡಾನ್ಸ್ ಟೀಚರ್ನ ಅಪಾಯಿಂಟ್ ಮಾಡಿದೀವಲ್ವಾ, ಆದ್ರೆ ಅವಳು ಪತ್ತೆನೇ ಇಲ್ಲ. ಸರಿ ಹೋಗ್ಲಿ ಬಿಡಿ, ಒಳ್ಳೇದೇ ಆಯ್ತು. ಬೇರೆ ಟೀಚರ್ನ ಅಪಾಯಿಂಟ್ ಮಾಡಿದ್ರೆ ಆಯ್ತು. ಇಲ್ಲ ಇಲ್ಲ, ನಂಗೆ ಶ್ರೀವಲ್ಲಿ ಟೀಚರೇ ಬೇಕು, ಅವ್ರು ನಂಗೆ ಇಷ್ಟ. ಏನೋ ಇಷ್ಟನಾ? ಯಾಕೆ ಇಷ್ಟ? ಈ ಇಷ್ಟ ಕಷ್ಟ ಎಲ್ಲ ನೀನ್ ಇಟ್ಕೋಬೇಡ, ಗೊತ್ತಾಯ್ತಾ? ಟೀಚರ್ ಅಂದ್ರೆ ಭಕ್ತಿ ಇರ್ಬೇಕು, ಪ್ರೀತಿ ಅಲ್ಲ. ಟೀಚರ್ ಅಂದ್ರೆ ಭಯ ಪಡ್ಬೇಕು, ಇಷ್ಟ ಪಡೋದಲ್ಲ. ಅವಳು ಬರ್ತಿಲ್ಲ ಅಂದ್ಮೇಲೆ ನಾವ್ ಯಾಕೆ ಅವಳು ಕಾಲ್ ಮಾಡ್ಬೇಕು? ಬೇರೆ ಟೀಚರ್ನ ಅಪಾಯಿಂಟ್ ಮಾಡಿದ್ರೆ ಆಯ್ತು ಬಿಡಿ. ಬೇರೆ ಟೀಚರ್ ಯಾಕಮ್ಮ ಶ್ರಾವಣಿ? ಅವಳು ಯಾಕೆ ಬರ್ತಿಲ್ಲ ಅಂತ ಅನ್ಬಿಟ್ಟು ನೀನೇ ಕೇಳು. ಅವಳು ಕೆಲಸ ಕೊಡೋದಕ್ಕೆ ನೀನೇ ತಾನೇ ಹೇಳಿದ್ದು. ಹೇಳಿದ್ದೆ, ಆದ್ರೆ ಇದ್ರೆಲ್ಲ ಏನೂ ಇಲ್ಲ. ಸುಮ್ಮನೆ ಅವ್ರಿಗೆ ಕಾಲ್ ಮಾಡಿ, ನಂಗೆ ಶ್ರೀವಲ್ಲಿ ಟೀಚರೇ ಬೇಕು. ತುಂಬಾ ಹಠ ಮಾಡ್ತಿದ್ದಾಳೆ ಶ್ರಾವಣಿ. ಪಿಂಕಿ, ಒಂದ್ಸರಿ ಫೋನ್ ಮಾಡಿ ಕೇಳು, ಆದಷ್ಟು ಬೇಗ ಬರೋದಕ್ಕೆ ಹೇಳು. ಸರಿ ಆಯ್ತು, ಕಾಲ್ ಮಾಡ್ತೀನಿ. ಸುಬ್ಬು, ಬೇಡ, ನಾನೇ ಕರೆದು ಅವನ ಗಾಡಿ ನೋಡಿದ್ರೆ ಸರಿ ಇರಲ್ಲ. ಎಲ್ಲಿಗೆ ಹೋಗ್ತಾನೆ? ಇಲ್ಲಿಗೆ ಬರಲೇಬೇಕಲ್ಲ. ಅವನು ಬಂದಾಗ ಅವನು ಗಾಡಿಯಲ್ಲಿ ಹನುಮಂತನ ಸ್ಟಿಕ್ಕರ್ ಇದೆಯಾ ಇಲ್ವಾ ಅಂತ ನೋಡಿದ್ರಾಯ್ತು. ಆದರೂ ಇವನಲ್ಲಿಗೆ ಬರೋಕ್ಕೆ ಸಾಧ್ಯ ಇಲ್ಲ. ಹಾಗೇನಾದರೂ ಇವನು ಬಂದು ನನ್ನನ್ನು ನೋಡಿದ್ರೆ ನನ್ನ ಮುಂದೆ ಹೀಗೆ ನಿಂತ್ಕೋತಾನೆ ಇರಲಿಲ್ಲ. ಬರಲಿ, ಎಲ್ಲಿ ಹೋಗ್ತಾನೆ? ಶ್ರಾವಣಿ ಕಾಲ್ ಮಾಡ್ತಿದ್ದಾಳೆ. ಹಲೋ ಶ್ರಾವಣಿ, ಹೇಳು. ಶ್ರೀವಲ್ಲಿ, ನೀನು ಡ್ಯಾನ್ಸ್ ಕಲಿಸ್ತೀನಿ ಅಂತ ನಮ್ಮ ಮನೆಗೆ ಬಂದು ಕೆಲ್ಸಕ್ಕೆ ಅಪಾಯಿಂಟ್ ಆಗಿದ್ದೆ ಅಲ್ವಾ? ಹೌದು ಶ್ರಾವಣಿ, ಹೌದು. ಅಯ್ಯೋ, ನಾನು ಯಾವುದೋ ಚಿಂತೆಯಲ್ಲಿದ್ದೆ, ಮರ್ತ್ಬಿಟ್ಟಿದ್ದೆ. ನಾನು ಇವಾಗಲೇ ಬರ್ತೀನಿ. ಸರಿ, ಪಿಂಕಿ ನಿನ್ನ ಹತ್ರನೇ ಡ್ಯಾನ್ಸ್ ಕಲ್ತ್ಕೋಬೇಕಂತೆ, ಮಿಸ್ ಮಾಡಬೇಡ. ಇಲ್ಲ ಶ್ರಾವಣಿ, ನಾನಂತೂ ಮಿಸ್ ಮಾಡೋದಿಲ್ಲ, ಖಂಡಿತವಾಗ್ಲೂ ಬರ್ತೀನಿ. ನಾನು ಬೆಳಗ್ಗೆ ಸುಬ್ಬು ಜೊತೆನೆ ಬರೋಣ ಅಂತ ಅನ್ಕೊಂಡೆ. ಅಷ್ಟರಲ್ಲಿ ಏನೇನೋ ಆಗೋಯ್ತು. ಏನೇನೋ ಆಗೋಯ್ತು ಅಂದ್ರೆ ಏನಾಗೋಯ್ತು? ಅಯ್ಯೋ ಶ್ರಾವಣಿ, ಅದೆಲ್ಲ ಬಿಟ್ಟಾಕು. ಅದೆಲ್ಲ ಇವಾಗ ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನಾನು ಇವಾಗಲೇ ಬರ್ತೀನಿ. ಅಟ್ಲೀಸ್ಟ್ ಸುಬ್ಬು ಜೊತೆ ವಾಪಸ್ ಆದ್ರೂ ಬರ್ಬೋದು. ಸುಬ್ಬು ಜೊತೆ ಹೋಗ್ತೀಯಾ? ಅದೆಲ್ಲ ಆಗಲ್ಲ.
ಅಂದ್ರೆ ಸುಬ್ಬು ಹತ್ರ ಈಗ ಗಾಡಿ ಇಲ್ಲ, ಅವನು FC ಮಾಡಿಸ್ಬೇಕಂತ ಏನೋ ಕೊಟ್ಟಿದ್ದಾನೆ. ನೀನು ಆಟೋ ಅಲ್ಲೇ ಹೋಗ್ಬೇಕಾಗುತ್ತೆ. ಸುಬ್ಬು ನಿಂಗೆ ಸಿಗಲ್ಲ. ಹೌದಾ ಶ್ರಾವಣಿ? ಸರಿ, ಹಾಗಿದ್ರೆ ನಾನು ನಾಳೆ ಬರ್ತೀನಿ. ಸುಬ್ಬು ಬೇಕಂತೆ. ಸುಬ್ಬು ಇಲ್ದೆ ಇವ್ಳು ನೆಲದ ಮೇಲೆ ನಡೆಯೋದೇ ಇಲ್ವೇನೋ. ಶ್ರಾವಣಿ ಅಕ್ಕ, ಶಿವಲ್ಲಿ ಟೀಚರ್ ಏನಂದ್ರು? ಬರ್ತಾರಂತ? ನಾಳೆಯಿಂದ ಬರ್ತಾಳಂತೆ. ಎಸ್, ಸೂಪರ್. ನಾಳೆ ಶಿವಲಿ ಟೀಚರ್ ಬರ್ತಾರೆ. ಅಕ್ಕ, ನೀವು ನನ್ನ ಜೊತೆ ಡ್ಯಾನ್ಸ್ ಮಾಡ್ತೀರಾ? ನನಗೆ ತಲೆನೋವು, ಕಾಲು ನೋವು. ಅಂದರೆ ತಲೆ ಕಾಲು ಎರಡೂ ನೋವಾಗ್ತಿದೆ. ನಾನು ಡ್ಯಾನ್ಸ್ ಮಾಡಲ್ಲ. ಪಿಂಕಿ, ಅಕ್ಕನಿಗೆ ತಲೆ ಕಾಲು ಎಲ್ಲ ನೋವ್ತಿದೆ ಅಂತ ಹೇಳ್ತಿದ್ದಾಳಲ್ಲ, ಬಾ ಅಕ್ಕ ರೆಸ್ಟ್ ಮಾಡಲಿ. ಈ ಸುಬ್ಬುಗೂ ಬುದ್ಧಿ ಇಲ್ಲ. ಅವಳನ್ನ ಯಾಕೆ ತಲೆ ಮೇಲೆ ಕೂರ್ಸ್ಕೋಬೇಕು? ಅಷ್ಟಕ್ಕೂ ಅವನು ಯಾಕೆ ಅವಳನ್ನ ಕರ್ಕೊಂಡು ಹೋಗ್ಬೇಕು? ಅವನೇನು ಅವಳು ಡ್ರೈವರಾ? ಏ ಗಬ್ಬು ಸುಬ್ಬು, ಏನ್ ಗುರಾಯಿಸ್ತಿದ್ಯಾ? ಶ್ರೀವಲ್ಲಿ ರಾತ್ರಿ ಎಲ್ಲ ನಿನಗೆ ಯಾಕೆ ಕಾಲ್ ಮಾಡಬೇಕು? ಕೇಳಿದ್ರೆ ಏನೂ ಇಲ್ಲ ಅಂತ್ಯ. ಅವಳು ಕಾಲ್ ಮಾಡಿದ ತಕ್ಷಣ ರಿಸೀವ್ ಮಾಡಿ ಹಲ್ಕಿಸ್ಕೊಂಡು ಮಾತಾಡ್ತಾ ಇರ್ತೀಯ. ಏನು ನಿನಗೆ ಯಾಕಿದೆಲ್ಲ ಅಂತ ಕೇಳ್ತಿದ್ಯಾ? ಅದು ಸರಿನೇ, ನನಗೆ ಯಾಕಿದೆಲ್ಲ? ಅವಳು ನಿನಗೆ ಕಾಲ್ ಮಾಡಿದ್ರೇನು ಬಿಟ್ರೇನು, ನನಗೇನಾಗಬೇಕು? ಆದ್ರೂ ಅಷ್ಟೊತ್ತಲ್ಲೆಲ್ಲ ನೀನು ಯಾಕೆ ಅವಳು ಕಾಲ್ ರಿಸೀವ್ ಮಾಡ್ಬೇಕು ಹೇಳು? ನೀನು ಸರಿ ಇಲ್ಲ ಸುಬ್ಬು. ನೀನು ಅರೆ, ಸುಬ್ಬು ಬರ್ಡೇ ಈ ತಿಂಗಳಲ್ಲೇನಾ? ಅದು ಇನ್ನು 2 ದಿನದಲ್ಲಿ. ಏಯ್ ಕಳ್ಳು ಸುಬ್ಬು, ನಿನ್ ಬರ್ಡೇ ಯಾವಾಗ ಅಂತಾನೆ ನಮಗೆ ಹೇಳಿರ್ಲಿಲ್ಲ ಅಲ್ವಾ? ನೋಡಿದ್ಯಾ, ಕಡೆಗೂ ಸಿಕ್ಕಾಕೊಂಡ್ಬಿಟ್ಟೆ. ಇಷ್ಟು ದಿನ ತಪ್ಪಿಸ್ಕೊಂಡು ಓಡಾಡ್ತಿದ್ದೆ. ಈ ಸರಿ ನೋಡು ನಿನ್ ಬರ್ಡೇ ಹೇಗೆ ಸೆಲೆಬ್ರೇಟ್ ಮಾಡ್ತೀನಿ ಅಂತ. ನಿನ್ನ ಲೈಫಲ್ಲೇ ನೀನು ಯಾವತ್ತೂ ಆ ಥರ ಬರ್ಡೇ ಸೆಲೆಬ್ರೇಟ್ ಮಾಡಿರಬಾರ್ದು. ಹಾಗೆ ಮಾಡ್ತೀನಿ. ಸುಬ್ರಹ್ಮಣ್ಯ, ನಾಳಿದ್ದು ಕೆಲ್ಸಕ್ಕೆ ರಜೆ ಆಗ್ತೇನಪ್ಪ? ರಜಾನಾ? ಓಕೆ, ಏನಿಲ್ಲ, ಮನೆ ದೇವ್ರಿಗೆ ಹೋಗ್ಬಿಟ್ಟು ಬರೋಣ ಅಂತ. ಮನೆ ದೇವ್ರಿಗೆ ಯಾಕಮ್ಮ ಇದ್ದಕ್ಕಿದ್ದಂಗೆ? ಇದ್ದಕ್ಕಿದ್ದಾಗೇನು? ನಾಡಿದ್ದು ನಿನ್ನ ಹುಟ್ಟಿದಬ್ಬ. ಹುಟ್ಟಿದಬ್ಬನೇ ಮರ್ತ್ಬಿಟ್ರೆ ಹೇಗೋ? ಅಪ್ಪ, ನಾನೇನು ಗಾಂಧೀಜಿನ ಅಥವಾ ಸರ್ ಸುಭಾಷ್ ಚಂದ್ರ ಬೋಸ ಹುಟ್ಟಿದಬ್ಬ ನೆನ್ಪಿಟ್ಕೊಳಕ್ಕೆ? ಅಟ್ಲೀಸ್ಟ್ ಅವ್ರು ಹುಟ್ಟಿದ ದಿನ ಹುಟ್ಟಿದ್ರೆ ಆದರೂ ನೆನ್ಪಿಟ್ಕೋಬೋದಾಗಿದ್ದಪ್ಪ. ಲೋ ಮಗನೇ, ಅವರೆಲ್ಲ ದೇಶಕ್ಕೆ ಹೋರಾಡೋಂಥ ಮಹಾನುಭಾವರು. ಆದರೆ ನೀನು ನಮ್ಮ ಮನೆಗೋಸ್ಕರ ದುಡಿತಾ ಇರೋನು. ನಾವೆಲ್ಲ ಸಂತೋಷವಾಗಿ ಇರಬೇಕು ಅಂತ ಜೀವನ ಜೊತೆಯಲ್ಲಿ ಹೋರಾಡ್ತಿರೋನು. ನಮ್ಮ ಪಾಲ್ಗೆ ನೀನೇ ಮಹಾನುಭಾವ ಕಣೋ. ಅಂಥದ್ರಲ್ಲಿ ನಿನ್ನ ಹುಟ್ಟಿದಬ್ಬನ ಆಚರಿಸೋದು ಬೇಡವಾ? ಆಯ್ತಾಯ್ತು, ಇಷ್ಟು ದೊಡ್ಡ ಮಾತೆಲ್ಲ ಆಡ್ಬೇಡ ನೀನು. ಮನೆ ಮಗ ಆಗಿ ಮನೆಯವ್ರನ್ನ ಸಂತೋಷವಾಗಿ ಇಟ್ಕೊಳೋದು ಮನೆ ಮಗನ ಜವಾಬ್ದಾರಿ ಅಷ್ಟೇ. ಹಾಗೆ ಮನೆ ಮಗನ ಹುಟ್ಟುಹಬ್ಬ ಸೆಲೆಬ್ರೇಟ್ ಮಾಡೋದು ಅಪ್ಪ ಅಮ್ಮಗೆ ಅವ್ರ ಕರ್ತವ್ಯ ಅಲ್ಲೇನ ಸುಬ್ಬು? ನಾವು ಹೆಚ್ಚಾಗಿ ಏನು ಮಾಡಲ್ಲ ಮಗನೆ, ಮನೇಲಿ ಸಿಹಿ ಮಾಡ್ತೀವಿ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ. ಇಷ್ಟು ಮಾಡಲಿಲ್ಲ ಅಂದರೆ ಹೆಂಗೋ? ಅಪ್ಪ ಕಾರ್ತಿಕೇಯ, ಸುಬ್ರಹ್ಮಣ್ಯ, ನಾಡಿದ್ದು ನಿಂದು ಮಾತ್ರ ಹುಟ್ಟಿದಬ್ಬ ಅಲ್ಲ ಕಣಪ್ಪ. ನಿಮ್ಮ ತಂದೆ ಅನಂತ ಶಯನ, ತಾಯಿ ವಿಶಾಲವಾದ ಅಕ್ಷಿ, ಇವರಿಬ್ಬರಿಗೂ ಗಂಡು ಮಗುವಿನ ತಂದೆ ತಾಯಿ ಅನ್ನುವ ಪಟ್ಟ ಸಿಕ್ಕ ದಿನ. ಅವರಾದ್ರೂ ಅಸಂಭ್ರಮ ಆಚರಿಸ್ಕೊಳ್ಳೋದು ಬೇಡವೇನಪ್ಪ? ಆಯ್ತಾಯ್ತು, ಒಟ್ನಲ್ಲಿ ನೀವೆಲ್ಲ ಮನೆ ದೇವ್ರಿಗೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ರಾ? ಸರಿ, ನಾನು ನಾಳಿದ್ದು ಯಜಮಾನ್ ಹತ್ರ ರಜಾ ಕೇಳ್ತೀನಿ, ಎಲ್ಲ ಹೋದ್ರೆ ಆಯ್ತು ಬಿಡಿ.
ರೀ ಈ ಸರಿ ಸುಬ್ಬು ಹೆಸರಲ್ಲಿ ಅರ್ಚನೆ ಮಾಡಿಸಿ ಅಭಿಷೇಕ ಮಾಡ್ಸೋಣ. ಆಯ್ತು ಬಿಡೆ, ಮಾಡ್ಸೋಣ. ಭಗವಂತ ಅವನ್ನ ಚೆನ್ನಾಗಿಟ್ರೆ ನಾವೆಲ್ಲ ಚೆನ್ನಾಗಿದ್ದ ಹಾಗೆ. ಹಂಗಂತೀರಾ? ಹಂಗಾದ್ರೆ ನಾನು ನಮ್ಮ ಕಾರ್ತಿಕೇಯನಿಗೋಸ್ಕರ ಉರುಳು ಸೇವೆ ಮಾಡ್ಬಿಡ್ತೀನಿ, ಏನಂತೀರಾ? ಮಮ್ಮಿ ಹಾಗಾದ್ರೆ ನಾನು ಮೂಡಿನೇ ಕೊಟ್ಬಿಡ್ತೀನಿ. ಬೇಡ 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 ಬೇಡ, ದೇವಸ್ಥಾನಕ್ಕೆ ಹೋಗೋಣ, ಪೂಜೆ ಮಾಡ್ಸೋಣ, ಪ್ರಸಾದ ತಿನ್ಕೊಂಡು ವಾಪಸ್ ಬರೋಣ, ಅಷ್ಟು ಸಾಕು. ಅಮ್ಮ, ಈ ಸಲ ಈ ಸಂಭ್ರಮ ಎಲ್ಲ ಬೇಕೇನಮ್ಮ? ಮನೇಲಿ ಏನೇನಾಯಿತು ಅಂತ ನಿನಗೆ ಗೊತ್ತಲ್ವಾ? ಸುಮ್ಮನೆ ವರನೂ ಬೇಜಾರಲ್ಲಿದ್ದಾಳೆ. ನಾವು ಹುಡ್ದಬ್ಬ ನೆಪ ಮಾಡಿಕೊಂಡು ಹೊರಗಡೆ ಸಂತೋಷವಾಗಿ ಸುತ್ತಾಡ್ಕೊಂಬರೋದು ಚೆನ್ನಾಗಿರಲ್ಲ. ಅಣ್ಣ, ನಾನು ಬೇಜಾರಲ್ಲಿದ್ದೀನಿ ಅಂತ ಇವಾಗ ಯಾರು ಹೇಳಿದ್ರು? ಒಂದು ವೇಳೆ ಬೇಜಾರಲ್ಲಿದ್ರು ನೀನು ಹುಟ್ಟಿದಬ್ಬದ ಖುಷಿಲಿ ಅದನ್ನೆಲ್ಲ ಮರ್ತ್ಬಿಡ್ತೀನಿ. ಮನಸ್ಸಲ್ಲಿ ನೋವಿರೋದು ನಿಜ, ಆದರೆ ಹೃದಯದಲ್ಲಿ ಅಣ್ಣ ಇರೋದು ಸುಳ್ಳಲ್ಲ. ಆಯ್ತಲ್ಲ, ಇನ್ನೇನು ಮತ್ತೆ? ವಾತಾವರಣ ಬದಲಾಗಬೇಕು, ಬೇಸರ ಕಳಿಬೇಕು, ಸುಬ್ಬು ಹುಟ್ಟಿದಪ್ಪ ಮಾಡಬೇಕು. ನಾಡಿದ್ದು ಧಾಮ್ ಧೂಮ್ ಅಂತ ಅನಿಸ್ಬಿಡೋಣ. ಅಪ್ಪ, ನಿನಗೆ ಅವತ್ತು ಹುಷಾರಿರಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಿನ್ನ ರೂಮ್ ಒಳಗಡೆ ಬಿಟ್ಕೊಂಡೆ. ಅದೇ ಸಲಿಗೆ ಮೇಲೆ ನೀನು ಪದೇ ಪದೇ ಬರೋ ಅವಶ್ಯಕತೆ ಇಲ್ಲ. ನಂಗೆ ಗೊತ್ತಿದೆ ಅಪ್ಪ, ನೀವವತ್ತು ನನ್ನನ್ನು ಅಷ್ಟೊಂದು ಕೇರ್ ಮಾಡಿದ್ರಲ್ಲ, ನಂಗಷ್ಟೇ ಸಾಕು. ಆದರೆ ನಾನು ಅದರ ಅಡ್ವಾಂಟೇಜ್ ಏನು ತಗೋತಿಲ್ಲ ಅಪ್ಪ. ನಾನಿವತ್ತು ಬಂದಿರೋದು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ. ನಿಮ್ಮ ಹತ್ರ ಪರ್ಮಿಷನ್ ಕೇಳಬೇಕಾಗಿತ್ತು. ಪರ್ಮಿಷನ್ ಏನದು? ಅಜ್ಜಿ ನಿಮ್ಮ ಹತ್ರ ನಾನು ಮನೆಯಿಂದ ಎಲ್ಲೂ ಆಚೆ ಹೋಗಬಾರ್ದು ಅಂತ ಹೇಳಿದಾರಲ್ಲ, ನೀವು ನನ್ನ ಹತ್ರ ಅದನ್ನೇ ಹೇಳಿದ್ದೀರಾ. ಆದರೆ ಒಂದೇ ಒಂದು ದಿನ ನಾನು ಮನೆಯಿಂದ ಆಚೆ ಹೋಗೋಕ್ಕೆ ಪರ್ಮಿಷನ್ ಸಿಗುತ್ತಾ ಅಪ್ಪ? ಅಡ್ವಾಂಟೇಜ್ ತಗೊಳ್ಳಲ್ಲ ಅಂತ ಈಗ ನೀನು ಮಾಡ್ತಾ ಇರೋದೇನು? ಸಾಲಿಗ್ರಾಮದ ಹೆಸರಲ್ಲಿ ನೀನು ಏನೇನು ಮಾಡ್ತಾ ಇದೀಯಾ ಅದೆಲ್ಲ ನಾನು ಸಹಿಸ್ಕೋತಾ ಇದ್ದೀನಿ. ಯಾಕೆ ಸಹಿಸ್ಕೋತಾ ಇದ್ದೀನಿ ಗೊತ್ತಾ? ನನಗೆ ಆ ಊರ ಮೇಲಿರೋ ಗೌರವಕ್ಕೆ, ನಮ್ಮಿಂದ ಆ ಊರಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ. ಅತ್ತೆಯವರು ಅಷ್ಟು ಹೇಳಿದ ಮೇಲೂ ನೀನು ಆಚೆ ಹೋಗಬೇಕು ಅಂತ ಇದೆಯಲ್ಲ, ಅದೇ ದೊಡ್ಡ ತಪ್ಪು. ಸಾಲಿಗ್ರಾಮದ ವಿಷಯದಲ್ಲಾಗಲಿ ಅತ್ತೆಯವ್ರ ವಿಷಯದಲ್ಲಾಗಲಿ ನಾನು ಯಾವ ಕಾಂಪ್ರಮೈಸು ಆಗಲ್ಲ. ಯಾಕೆ ಗೊತ್ತಾ? ನನಗೆ ಅವ್ರ ಮೇಲಿರೋ ಗೌರವದಿಂದ. ನಿನಗೂ ನನ್ನ ಬಗ್ಗೆ ಕಿಚ್ಚಿತ್ತು ಗೌರವ ಇದ್ದರೆ ಆ ಗೆರನ ನೀನು ದಾಟಬಾರ್ದು. ನನಗೆ ಕ್ಷಮಿಸ್ಬಿಡಿ ಅಪ್ಪ. ಕ್ಷಮಿಸೋದ? ಯಾಕೆ? ಏನಿಲ್ಲ ಅಪ್ಪ, ನಿಮ್ಮ ಹತ್ರ ಕ್ಷಮೆ ಕೇಳಬೇಕು ಅನ್ನಿಸ್ತು, ಅದಕ್ಕೆ ಕೇಳ್ತಾ ಇದ್ದೆ. ಆದರೆ ನಾನು ಆಚೆ ಹೋಗಬೇಕು ಅಂತ ಹೇಳಿದ್ದು ಬೇರೆ ಯಾವ ಕಾರಣಕ್ಕೂ ಅಲ್ಲ ಅಪ್ಪ. ಇನ್ನು 2 ದಿನದಲ್ಲಿ ಸುಬ್ಬು ಬರ್ತ್ಡೇ ಇದೆ. ಆಚೆ ಎಲ್ಲಾದರೂ ಹೋಗಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡೆ. ಸುಬ್ಬು ಈ ಮನೆಗೋಸ್ಕರ ಏನೇನೆಲ್ಲ ಮಾಡಿದ್ದಾನೆ. ಆದರೆ ಇಷ್ಟು ವರ್ಷದಲ್ಲಿ ಅವ್ನ ಹುಟ್ಟಬ್ಬ ಯಾವತ್ತು ಅಂತಲೇ ನಮ್ಮ ಹತ್ರ ಹೇಳ್ಕೊಂಡಿರಲಿಲ್ಲ. ನನಗೆ ಹೇಗೋ ಅವ್ನ ಬರ್ತ್ಡೇ ಯಾವತ್ತು ಅಂತ ಗೊತ್ತಾಗಿದೆ. ಅವ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕೋಸ್ಕರ ಆಚೆ ಎಲ್ಲಾದರೂ ಹೋಗಿ ಒಂದು ಚಿಕ್ಕ ಕೇಕ್ ಕಟ್ ಮಾಡಿ ಅವನಿಗೆ ಬರ್ತ್ಡೇ ವಿಶ್ ಮಾಡೋಣ ಅಂತ ಅಂದ್ಕೊಂಡೆ.
ಆದರೆ ನೀವು ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ಮನೆಯಿಂದ ಎಲ್ಲೂ ಆಚೆ ಹೋಗಲ್ಲ ಅಪ್ಪ. ಸಾರಿ. ನಮ್ಮ ಸುಬ್ಬು ಬರ್ಡೇನಾ? ಯಾಕೆ ಇನ್ನೂ ಬಂದಿಲ್ಲ? ಇಷ್ಟೊತ್ತಿಗಾಗಲೇ ಬರಬೇಕಿತ್ತಲ್ಲ. ಮಾಮ್, ಏನಾಯ್ತು ನಿಂಗೆ? ಏನಾಯ್ತು ನನಗೆ? ನನಗೇನು ಆಗಿಲ್ವಲ್ಲ, ಚೆನ್ನಾಗಿದ್ದೀನಿ. ಇಲ್ಲ ಮಾಮ್, ನೀನು ತುಂಬ ಟೆನ್ಷನ್ ಇದೆಯಾ. ಮಾವ ಫಾರ್ಮ್ ಹೌಸ್ ಬಗ್ಗೆ ಮಾತಾಡ್ದಾಗಿಂದ ನೀನು ತುಂಬಾ ಬದಲಾಗಿದೆಯಾ. ಅದು ಅಲ್ಲದೆ ನನಗೂ ಹೇಳ್ದೆ ಎಲ್ಲೋ ಹೋಗಿದ್ದೆ, ತುಂಬ ಹೊತ್ತಾದ್ಮೇಲೆ ಬಂದೆ. ಈಗಲೂ ನಿನ್ನ ಮುಖದಲ್ಲಿ ಆ ಟೆನ್ಷನ್ ಕಾಣಿಸ್ತಿದೆ. ನಿಜ ಹೇಳು, ಎಲ್ಲೋಗಿದೆ? ಏನೂ ಆಗಿಲ್ಲ ಕಣೋ, ನಿನಗೆ ಕುಡ್ದಿದ್ದು ಜಾಸ್ತಿ ಆಗಿದೆ, ಅದಕ್ಕೆ ಅದೇ ನಶೆಯಲ್ಲಿದೆಯಾ ಅಷ್ಟೇ. ಮಾಮ್ ಪ್ಲೀಸ್, ನಾನು ಕುಡಿತೀನಿ ನಿಜ, ಹಾಗಂತ ಯಾವಾಗಲೂ ಅದೇ ಗುಂಗಲಿರಲ್ಲ. ನೀನು ನನ್ನಿಂದ ಏನೋ ಮುಚ್ಚಿಡ್ತಾ ಇದೆಯಾ. ಮಾವ ಫಾರ್ಮ್ ಹೌಸ್ ಅಂತ ಹೇಳಿದ ತಕ್ಷಣ ನೀನು ಭಯದಿಂದ ನಡುಗ್ತಾ ಇದ್ದೆ. ಈ ಮುಂಚೆನೂ ಸಾಲಿಗ್ರಾಮದ ಹೆಸರು ಕೇಳ್ತಿದ್ದಾಗೆ ನಿನ್ನ ಕೈಯಿಂದ ನಿನ್ನ ಲಕ್ಕಿ ವಾಚ್ನ ಕೆಳಗೆ ಬೀಳಿಸ್ಕೊಂಡೆ. ಯಾಕೆ ಮಾಮ್, ಏನು ನಡೀತಿದೆ? ಫಾರ್ಮ್ ಹೌಸ್ ಬಗ್ಗೆ ನನಗೂ ಯಾಕೆ ಹೇಳ್ತಿಲ್ಲ? ನೋಡು ಮಾಡಿ, ನಾನು ನಿನಗೆ ಪದೇ ಪದೇ ಹೇಳ್ತಿದ್ದೀನಿ, ನೀನು ಈ ವಿಷಯದಲ್ಲಿ ತಲೆ ಹಾಕಬೇಡ ಅಷ್ಟೇ. ಮಾಡಿ ಹೋಗಿ ಸುಬ್ಬು ಬಂದಿದ್ದಾನ ನೋಡು. ಬರಲಿಲ್ಲ ಅಂದರೆ ಅಲ್ಲೇ ವೆಯ್ಟ್ ಮಾಡಿ ಅವನು ಬಂದ ತಕ್ಷಣ ನನಗೆ ಹೇಳು. ಏನು? ಸುಬ್ಬು ಬಂದ ತಕ್ಷಣ ಕೂಗ್ಬೇಕಾ? ಯಾಕೆ ಮಾಮ್, ಮತ್ತೇನು ಕಿರಿಕಿರಿ ಮಾಡ್ದ ಅವನು? ಏನೂ ಮಾಡಿಲ್ಲ. ನೀನು ಪದೇ ಪದೇ ಪ್ರಶ್ನೆಗಳು ಕೇಳಬೇಡ, ಸುಮ್ಮನೆ ಹೋಗು. ಏನಾಗಿದೆ ಮಾಮ್ಗೆ? ನನ್ನ ಮೇಲೆ ಬರ್ತಾ ಬರ್ತಾ ನಂಬಿಕೆ ಕಡಿಮೆ ಆಗ್ತಿದ್ಯಾ, ಅಥವಾ ನನ್ನ ಕೈಲಾಗ್ದವನು ನನ್ನಿಂದ ಏನೂ ಆಗಲ್ಲ ಅಂತ ಏನಾದರೂ ಅಂದ್ಕೊಂಡಿದ್ದಾಳ? ಇಲ್ಲ, ನಾನೇನು, ನನ್ನ ಸ್ಟ್ರೆಂತ್ ಏನು ಅನ್ನೋದನ್ನು ಮಾಮ್ಗೆ ನಾನು ತೋರಿಸ್ಬೇಕು. ಎಂಥ ಕೆಲಸ ಆದರೂ ಅದನ್ನು ನಾನು ಒಬ್ಬನೇ ಮಾಡ್ತೀನಿ, ನಾನಷ್ಟು ಕೇಪಬಲ್ ಇದ್ದೀನಿ ಅನ್ನೋದನ್ನು ಪ್ರೂವ್ ಮಾಡಬೇಕು. ಹೋಗು ಅಂದೆ. ನಾನು ಎಲ್ಲೂ ಆಚೆ ಹೋಗಬಾರ್ದು ಅಂತ ಅಪ್ಪ ಎಷ್ಟು ಸೀರಿಯಸ್ ಆಗಿ ಹೇಳ್ತಿದ್ದಾರೆ. ಆದರೆ ನಾನು ಅವ್ರ ಮಾತನ್ನ ಮೀರಿ ಫಾರ್ಮ್ ಹೌಸ್ಗೆ ಹೋಗ್ಬಿಟ್ಟೆ. ಈ ವಿಷಯ ಏನಾದರೂ ಅಪ್ಪಂಗೆ ಗೊತ್ತಾದರೆ ಅವ್ರು ಎಷ್ಟು ಬೇಜಾರು ಮಾಡ್ಕೋತಾರೆ. ಬೇಜಾರು ಮಾಡ್ಕೊಳ್ಳೋದಷ್ಟೇ ಅಲ್ಲ, ಕೋಪನೂ ಮಾಡ್ಕೋತಾರೆ. ಸುಬ್ಬು ಹೇಳಿದ್ದೆ ಕರೆಕ್ಟು, ವಿಜಯ ಅತ್ತೆ ಬಗ್ಗೆ ಅಪ್ಪಂಗೆ ಈಗ ಹೇಳೋದು ಸರಿಯಲ್ಲ. ಆದರೆ ಏನು ಮಾಡೋದು? ಸುಬ್ಬು ಬರ್ತ್ಡೇಗೂ ಆಚೆ ಹೋಗ್ಬೇಡ ಅಂತ ಹೇಳ್ತಿದ್ದಾರಲ್ಲ. ಸುಬ್ಬು ಬರ್ತ್ಡೇನ ಹೇಗೆ ಸೆಲೆಬ್ರೇಟ್ ಮಾಡಲಿ ಈಗ? ಅಪ್ಪ, ನೀವಿಲ್ಲಿ? ನೀನು ಸುಬ್ಬು ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂದಿಲ್ಲ, ಆ ವಿಚಾರವಾಗಿ ಮಾತಾಡಕ್ಕೆ ಬಂದೆ. ನನಗೆ ಸುಬ್ಬು ಹುಟ್ಟಿದ ದಿನ ತಿಳ್ಕೊಳ್ಳೋದು ಕಷ್ಟ ಏನಾಗಿರಲಿಲ್ಲ, ಆದರೆ ನಾನು ಪ್ರಯತ್ನ ಪಡಲಿಲ್ಲ. ನೀನು ಪ್ರಯತ್ನ ಮಾಡಿದೀಯ. ಸುಬ್ಬು ಈ ಮನೆಗೋಸ್ಕರ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾನೆ. ಅವನ ಬರ್ಡೇ ಸೆಲೆಬ್ರೇಟ್ ಮಾಡೋದು ನಮ್ಮ ಕರ್ತವ್ಯ. ಮನೆ ಮಂದಿಗೆ ಎಷ್ಟೆಲ್ಲ ಮಾಡ್ತೀವಿ, ಸುಬ್ಬುನು ಈ ಮನೆಯಲ್ಲೊಬ್ಬ. ಅವನ ಬರ್ಡೇ ಸೆಲೆಬ್ರೇಟ್ ಮಾಡೋದು ನಮ್ಮೆಲ್ಲರ ಜವಾಬ್ದಾರಿ. ಹಾಗಂತ ಬೇರೆ ಎಲ್ಲೂ ಹೋಗಬೇಕಾಗಿಲ್ಲ, ನಮ್ಮ ಮನೇಲೆ ಇಲ್ಲೇ ಸೆಲೆಬ್ರೇಟ್ ಮಾಡೋಣ. ಎಲ್ಲ ಅರೇಂಜ್ಮೆಂಟು ನಾನು ನೋಡ್ಕೋತೀನಿ.